कीर्तिप्रदाय ज्ञानप्रदाय विबुधासुरसौख्यदुःखसत्कारणाय विदताय नमस्ते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। चित्रैः पदैश्च गम्भीरैर्वाक्यैर्मानैर्खण्डितैः गुरुभावं व्यञ्जयन्ती भाति श्रीजयतीर्थवाक्। नौमिन्याय सुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदध्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 17 ಅಧ್ಯಾಯಗಳು ಕಳೆದು ಹೋಗಿವೆ. 18ನೇ ಅಧ್ಯಾಯ ಪ್ರಾರಂಭ. 2 ಪಾಠಗಳು ಆನ್ಲೈನ್ದಲ್ಲಿ ಹಾಕಲಿಕ್ಕಾಗಲಿಲ್ಲ. 2 ಪಾಠಗಳನ್ನು ನಾನು ಹೇಳಿ ಆಗಿದೆ. ವಾಯುದೇವರ ಜೀವೋತ್ತಮತ್ವವನ್ನು ಸಮರ್ಥನೆ ಮಾಡಿದರು. ಅದೇ ರೀತಿಯಾಗಿ ಶುದ್ಧ ಭಾಗವತ ಧರ್ಮವನ್ನು ಅನುಸರಣೆ ಮಾಡುವಂತಹ ಮಹಾನುಭಾವರು ಅಂತಂದರೆ ಭೀಮಸೇನ ದೇವರು, ತರುವಾಯ ದ್ರೌಪದಿ ದೇವಿ, ಪರಶುಕ್ಲತ್ರಯರು ಅಂತ ಸ್ಥಾಪನೆ ಆದ ಮೇಲೆ ಮತ್ತೆ ಕಥೆಯನ್ನು ಪ್ರಾರಂಭ ಮಾಡುತ್ತಾರೆ. ರಂಗಮಂಚ ನಿರ್ಮಾಣವಾಗಿದೆ. ತಮ್ಮ ತಮ್ಮ ವಿದ್ಯೆಯನ್ನು ಸಮಾಜದ ಮುಂದೆ ತೋರಿಸಬೇಕಾಗಿದೆ. ಯಾರು ಎಷ್ಟು ಕಲಿತವರು ಅಂತನ್ನೋದನ್ನು ತಿಳಿಸಿ, ಯಾರು ಎಷ್ಟು ಪರಾಕ್ರಮಿಗಳು ಅಂತನ್ನೋದನ್ನು ತೋರಿಸಬೇಕಾಗಿದೆ. ಹಾಗಾಗಿ ಅಲ್ಲಿ ಅರ್ಜುನ ಅದ್ಭುತವಾದ ತನ್ನ ಕೌಶಲವನ್ನು ತೋರಿಸ್ತಾನೆ. ಅದನ್ನು ನಿನ್ನೆ ನಾನು ಹೇಳಾಗಿದೆ. ನೊಣದ ಪಾದಕ್ಕೆ ಬಾಣ ಬಿಡುವಂತ ಹೇಳ್ತಾರೆ, ಅಷ್ಟಕ್ಕೆ ಬಿಡುತ್ತಾನೆ. ಪಕ್ಷಿಯ ಕಣ್ಣಿನ ರೆಪ್ಪಿಗೆ ಬಾಣ ಬಿಡು ಅಂತ ಹೇಳ್ತಾರೆ, ಅಷ್ಟೇ ಬಿಡುತ್ತಾನೆ. ಅದರಲ್ಲೇನೆ ಕರ್ಣ ಬರ್ತಾನೆ. ಕರ್ಣನೂ ತಾನು ಪರಶುರಾಮ ದೇವರ ಶಿಷ್ಯ, ದ್ರೋಣಾಚಾರ್ಯರ ಶಿಷ್ಯ. ಆದ್ದರಿಂದ ತಾನೂ ಕೂಡ ಹೆಚ್ಚಿಗೆ ದರ್ಶಯನ್ ಅಧಿಕ ಪಾರ್ಥಾದ ಭೂತ್ರಾಜನ್ಯ ಸಂಸದಿ, ಪಾರ್ಥನಕ್ಕಿಂತೂ ಸ್ವಲ್ಪ ಹೆಚ್ಚು ತೋರಿಸ್ತಾನೆ. ಆಗ ಕುಂತಿ ಇವನು ನನ್ನ ಮಗ ಅಂತ ತಿಳಿದುಕೊಂಡು ನಾಚಿಕೆಯಿಂದ ಇರ್ತಾಳೆ. ಆಗ ಯುದ್ಧಕ್ಕೆ ಅರ್ಜುನನನ್ನು ಆಹ್ವಾನಿಸ್ತಾನೆ. ಭೀಮಸೇನ ದೇವರು ಬಂದು ನಿವಾರಣೆ ಮಾಡ್ತಾರೆ. ನೀನು ಕ್ಷತ್ರಿಯಲ್ಲ, ಸೂತ, ಹಾಗಾಗಿ ನೀನು ಚಾಬೂಕನ್ನು ಹಿಡಿದು ನೀನು ಇರಬೇಕೇ ಹೊರತು ಯುದ್ಧವನ್ನು ಆಡುವುದಕ್ಕಾಗಿ ಅಸ್ತ್ರಶಸ್ತ್ರಗಳನ್ನು ಇಟ್ಕೊಳ್ಳೋದಲ್ಲ. ಕ್ಷತ್ರಿಯ ಸಂಸ್ಕಾರವೇ ನಿನಗಾಗಿಲ್ಲ. ಬ್ರಾಹ್ಮಣನಾಗಿದ್ದು ಬ್ರಾಹ್ಮಣನ ಸಂಸ್ಕಾರವಾಗದೇ ಇದ್ದರೆ ಅವನು ಬ್ರಾಹ್ಮಣನ ಹೇಗಲ್ಲವೋ ಹಾಗೆ ಕ್ಷತ್ರಿಯನಾಗಿದ್ದು ನಿನಗೆ ಕ್ಷತ್ರಿಯ ಸಂಸ್ಕಾರ ಇಲ್ಲ ಅಂತದಕ್ಕೆ ನೀನು ಕ್ಷತ್ರಿಯನೇ ಅಲ್ಲ ಅಂತ ಹೇಳಿ ಭೀಮಸೇನ ದೇವರು ಹೇಳಿದಾಗ ನಿರುತ್ತರನಾಗ್ತಾನೆ. ಏನೂ ಮಾತನಾಡಲಿಕ್ಕೆ ಆಗಲಿಲ್ಲ ಅವನಿಗೆ. ನಿರುತ್ತರೇ ಕೃತೆ ಕರ್ಣೇ ಭೀಮೇನೈವ ಸುಯೋಧನಃ. ಆಗಿಂದಾಗ ಸುಯೋಧನ ತಾನು ಬಂದು ಧೃತರಾಷ್ಟ್ರನಿಗೆ ಹೇಳ್ತಾನೆ, ಇವನನ್ನು ನಾನು ಅಂಗರಾಜ್ಯಕ್ಕೆ ರಾಜ ಅಂತ ಘೋಷಣೆ ಮಾಡ್ತೇನೆ ಅಂತಂದಾಗ, ಅಭಿಷಿಕ್ತೇ ತದಾ ಕರ್ಣನನ್ನು ಅಂಗರಾಜ್ಯಕ್ಕೆ ರಾಜ ಅಂತ ಘೋಷಣೆ ಮಾಡಿ ಕ್ಷತ್ರಿಯ ಸಂಸ್ಕಾರವಾಯಿತು ಅಂತ ಹೇಳ್ತಾನೆ. ಆಗ ಆ ಕಾಲಕ್ಕೇನೆ ಆ ಕರ್ಣನ ಸಾಕು ಮಗನಾದ ಅಧಿರಥ ಬರ್ತಾನೆ.
ಅಧಿರಥ ಬಂದು ಸರ್ವರಾಜ ಸಭಾ ಮಧ್ಯೆ ವಬಂದೇ ತಂ ವೃಷಾ ಸದಾ. ತಳಗೆ ಸಿಂಹಾಸನ ಮೇಲೆ ಕುಳಿತಂತಹ ಆ ಕರ್ಣ ತಳಗೆ ಇಳಿದು ಆಗ ಅವನಿಗೆ ನಮಸ್ಕಾರ ಮಾಡ್ತಾನೆ. ಅಧಿರಥನಿಗೆ ತಂದೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದನ್ನು ನೋಡಿ ಸಮಾಜ ಗೌರವಿಸ್ತದೆ, ಭೇಷ್ ಅಂತದೆ, ಭಲೇ ಭಲೇ ಅಂತಂತದೆ. ಸಾಮಾನ್ಯವಾಗಿ ಹೀಗೆ ಯಾರೂ ಮಾಡೋದು ಬಹಳ ಕಷ್ಟ. ಹಾಗೆ ಮಾಡಿದ್ದಾನೆ ಅಂತ ಹೇಳಿ ತುತುಷುಸ್ ಕರ್ಮಣ ತಸ್ಯ ಸಂತಃ ಸರ್ವೇ ಸಮಾಗತಃ. ಶ್ರೀಮದಾಚಾರ್ಯರು ಯಾವ ಪಕ್ಷಪಾತ ಇಲ್ಲದೇನು ಕರ್ಣ ಮಾಡಿದ ಒಳ್ಳೆಯ ಕೆಲಸಕ್ಕೆ ಪ್ರಶಂಸನೆ ಮಾಡ್ತಾರೆ, ಅದನ್ನು ಕೋಟ್ ಮಾಡ್ತಾರೆ, ಹಾಗೆ ಮಾಡಬೇಕು ಅಂತನ್ನೋದನ್ನು ತಿಳಿಸಿಕೊಡ್ತಾರೆ. ಅವನು ಮಾಡಿದಂತಹ ಅಬದ್ಧ ಕೆಲಸಗಳನ್ನು ನಿಂದ ಮಾಡ್ತಾರೆ, ಹೀಗೆ ಯಾರು ಮಾಡಬಾರದು ಅಂತ ಸಮಾಜದಲ್ಲಿಯೂ ತಿಳಿಸಿಕೊಡ್ತಾರೆ. ಎರಡೂ ಮಾಡ್ತಾರೆ ಶ್ರೀಮದಾಚಾರ್ಯ. ಕೇವಲ ಪಕ್ಷಪಾತವನ್ನು ಮಾಡಿ ಕರ್ಣ ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ತಾವು ಗ್ರಂಥದಲ್ಲಿ ಬರಲಿಲ್ಲ ಅಂತ ಎಂದೂ ಮಾಡಲಿಲ್ಲ. ಯಾರೇ ಇರಲಿ, ದುರ್ಯೋಧನ ಮಾಡಿದ್ದು ಕೂಡ ಹಾಗೆ. ದುಷ್ಟರ ಕೆಲಸಗಳು ಒಳ್ಳೆಯದಾಗಿತ್ತು ಅಂತಂದರೆ ಅದನ್ನು ಪ್ರಶಂಸಾ ಮಾಡುವುದಕ್ಕಾಗಿ ತಾವು ಗ್ರಂಥದಲ್ಲಿ ಬರೀತಾರೆ. ಹಾಗೆ ಇಲ್ಲೂ ಕೂಡ ಭೀಮ ದುರ್ಯೋಧನೋ ತಸ್ಯ ಶಿಕ್ಷಾ ಸಂದರ್ಶ. ಆಗ ಭೀಮಸೇಂದ್ರರು ದುರ್ಯೋಧನ ಬಂದಿದ್ದಾರೆ. ತಮ್ಮ ಶಿಕ್ಷಾ ಸಂದರ್ಶನ ಮಾಡೋದಕ್ಕಾಗಿ, ತಾವು ಕಲಿತ ವಿದ್ಯೆಯನ್ನು ಸಮಾಜಕ್ಕೆ ತೋರಿಸೋದಕ್ಕಾಗಿ ಬಂದರೆ ಆಗ ಘನಘೋರ ಯುದ್ಧವೇ ಆಗ್ತಾ ಇದೆ ಏನೋ ಅಂತ ಅನಿಸುವಂತೆ ನಡೀತಾ ಇದೆ. ದೇವಾಸುರ ಮನುಷ್ಯಾದಿ ಜಗದೇದಚ್ಚರಾಚರಂ. ಆವಾಗ ದೇವತೆಗಳು, ಮನುಷ್ಯರು, ಗಂಧರ್ವರು ಎರಡು ವಿಭಾಗವಾಗಿ ಹೋಗಿದೆ. ಸಜ್ಜನರೆಲ್ಲ ಭೀಮಸೇನ ದೇವರ ಪಕ್ಷವನ್ನು ವಹಿಸಿದ್ದಾರೆ, ದುಷ್ಟರೆಲ್ಲ ದುರ್ಯೋಧನನ ಪಕ್ಷವನ್ನು ವಹಿಸಿದ್ದಾರೆ. ಸರ್ವಂ ತದಾ ದ್ವಿಧಾಭೂತಂ. ಎರಡು ಭಾಗ ಆಗಿ ಹೋಗಿಬಿಟ್ಟಿದೆ ಜಗತ್ತಿನಲ್ಲಿ. ಭೀಮ ದುರ್ಯೋಧನಾಶ್ರಯ. ಭೀಮಸೇನ ದೇವರನ್ನು ಆಶ್ರಯಿಸಿದ ಒಂದು ಪಕ್ಷ, ದುರ್ಯೋಧನನ್ನು ಆಶ್ರಯಿಸಿದ ಪಕ್ಷ. ಕುಲಾಶ್ಚ ಭೀಮಮೇವ ಸಮಾಶ್ರಯ. ಅಸುರಾಶ್ಚೈವ ದುರ್ಯೋಧನ ಸಮಾಶ್ರಯ. ದ್ವಿಧಾಭೂತ ಮನುಷ್ಯಾಶ್ಚ ದೇವಾಸುರ ವಿಭೇದಿತಃ. ಜಯ ಭೀಮ ಮಹಾಬಾಹೋ ಜಯ ದುರ್ಯೋಧನೇತಿ. ಭೀಮಸೇಂದ್ರಿಗೆ ಜಯವಾಗಲಿ ಅಂತ ಎಲ್ಲ ಸಜ್ಜನರು ವಹಿಸ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. ದುರ್ಯೋಧನಿಗೆ ಜಯವಾಗಲಿ ಅಂತ ಅಸುರರ ಪಕ್ಷರೆಲ್ಲ ಘೋಷಣೆ ಮಾಡ್ತಾ ಇದ್ದಾರೆ. ಹೀಗೆ ನಡೀತಾ ಇದ್ದಾಗ ದೃಷ್ಟ್ವಾ ಜಗತ್ ಸುಸಂಬದ್ಧಂ ದ್ರೋಣೋಥ ದುರಸತ್ತಮಃ. ಆಗ ಜಗತ್ತು ಒಡೆದು ಹೋಗಿ ನಾಶವೇ ಆಗ್ತದೇನೋ ಇವರ ಗದ ಪ್ರಭಾವದಿಂದ ಯುದ್ಧ ಮಾಡ್ತಾ ಇದ್ದದ್ದನ್ನು ನೋಡಿ ಆಗ ತಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರು ತನ್ನ ಮಗನಾದ ಅಶ್ವತ್ಥಾಮಾಚಾರ್ಯರನ್ನು ಕೊಟ್ಟು ಕಳಿಸ್ತಾರೆ. ಅವರನ್ನು ತಡಿಪ, ಹೀಗೆ ಯುದ್ಧವಾಗಿ ಹೀಗೆಲ್ಲ ಮುಗಿತದೆ ಅನ್ನಿಸ್ತದೆ ನೋಡು, ನೇದಂ ಜಗತ್ ವಿನಿಶ್ಚೇತ್. ಜಗತ್ತು ವಿನಾಶಗೊಳ್ಳಬಾರದು ಅಂತ ಹೇಳಿ ದ್ರೋಣಾಚಾರ್ಯರು ತನ್ನ ಮಗನಾದ ಅಶ್ವತ್ಥಾಮಾಚಾರ್ಯರನ್ನು ಕೊಟ್ಟು ಕಳಿಸಿ ಯುದ್ಧವನ್ನು ನಿಂದ್ರಿಸಿ ಇತಿ ಪುತ್ರೇಣ ತೌ ವೀರೋ ನ್ಯವಾರಯದೇಂದ್ರ ಯಮೌ ಸ್ವೀಯಾಯಾಂ ಸ್ವಕೀಯಾಯಾಂ ಯೋಗ್ಯತಾನಾಂತು ಕ್ವಚಿತ್ ವಿವಯೋ ಸಮ ಇತ್ಯುಕ್ತ ದ್ರೋಣೇ ರೇತೋ ನ್ಯವಾರಯದ. ದ್ರೋಣಾಚಾರ್ಯರ ಮಗನಾದ ಬಂದು ಅಶ್ವತ್ಥಾಮಾಚಾರ್ಯರು ನಿಂದಿಸಿದರು. ಆಗ ಕಾಲ ಬರ್ತದೆ, ಕಾಲೇನ ದ್ರಕ್ಷತಿ ಇತ್ತೀಚ. ಕಾಲ ಬಂದಾಗ ಯಾರಿಗೆ ಜಯವಾಗ್ತದೆ, ಯಾರಿಗೆ ಅಪಜಯವಾಗ್ತದೆ, ಯಾರು ಪರಾಕ್ರಮಿಗಳು, ಯಾರು ಪರಾಕ್ರಮಿಗಳಲ್ಲ ಅಂತಂದು ಗೊತ್ತಾಗ್ತದೆ ಅಂತ ಹೇಳಿ ಕಳಿಸಿದಾಗ ದುರ್ಯೋಧನ ಸಿಟ್ಟಿಗೆ ಬಂದು ಕರ್ಣನ ಹಸ್ತವನ್ನು ಹಿಡಿದುಕೊಂಡು ಇವನು ನನ್ನ ಪಕ್ಷದವನು, ನಾನು ಇವನು ಪಕ್ಷದವನು ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಹಾಗೆ ಭೀಮಸೇನ ದೇವರು ಬಂದು ನಾನು ಅರ್ಜುನ ಪಕ್ಷದವನು, ಅರ್ಜುನ ನನ್ನ ಪಕ್ಷದವನು ಅಂತ ಹೇಳಿ ಅವನು ಕರೆದುಕೊಂಡು ಹೋಗ್ತಾನೆ. ಹೀಗೆ ಪಾರ್ಥೇನ ಕರ್ಣೋ ಹಂತವ್ಯ. ಪಾರ್ಥ ಅರ್ಜುನ ಕರ್ಣನನ್ನು ಸಂಹಾರ ಮಾಡ್ತಾನೆ, ಭೀಮ ದುರ್ಯೋಧನನ ಸಂಹಾರ ಮಾಡ್ತಾನೆ ಅಂತ ಅಂದೇ ಜಗತ್ತು ತಿಳಿದುಕೊಂಡು ಬಿಟ್ಟಿತು, ನಿಶ್ಚಯವಾಗಿಬಿಟ್ಟಿದೆ. ಇತ್ಯಾಸೀತ್ ಭೀಮ ನಿಶ್ಚಯ ವೈಪರೀತ್ಯೇನ. ಹಾಗೆ ದುಷ್ಟರು ಕೂಡ ಹಾಗೆ ತಿಳಿದುಕೊಂಡಿದ್ದಾರೆ. ಕರ್ಣ ಅರ್ಜುನನ ಸಂಹಾರ ಮಾಡ್ತಾನೆ, ದುರ್ಯೋಧನ ಭೀಮನನ್ನು ಕೊಂದು ಹಾಕ್ತಾನೆ ಅಂತ ತಿಳಿದುಕೊಂಡಿದ್ದಾರೆ. ಆದರೆ ನಿಜವಾದದ್ದೇನು ಇತಿಹಾಸದಲ್ಲಿ ಅದನ್ನು ನಾವು ನೋಡ್ಲಿಕ್ಕೆ ಸಿಗ್ತದೆ. ತದರ್ಥಂ ನೀತಿಮತುಲಾಂ. ಇಷ್ಟೆಲ್ಲ ಆಗಿದೆ. ಆಗ ಅರ್ಜುನ ತಾನು ಹಿಂದೆ ಮಾಡಿದ ತಪ್ಪನ್ನು ಹೀಗೆ ಮಾಡಲಿಲ್ಲ. ಅರ್ಜುನ ಅಂದರೆ ಯಾರು? ಇಂದ್ರ ಹಿಂದೆ ನನಗೆ ರಾಜ್ಯ ಬೇಕು ಅಂತ ಹೇಳಿ ರಾಮನನ್ನು ಬಿಟ್ಟ. ಆದರೆ ರಾಜ್ಯಕ್ಕಾಗಿ ಸುಗ್ರೀವ ಹನುಮಂತನನ್ನು ಆಶ್ರಯಿಸಿದ. ರಾಮ ಬಂದು ಅವನಿಗೆ ಅನುಗ್ರಹ ಮಾಡಿ ವಾಲಿಯನ್ನು ಸಂಹಾರ ಮಾಡಿ ರಾಜ್ಯವನ್ನು ಕೊಟ್ಟ. ಅದಕ್ಕೆ ಬಹಳ ದುಃಖ ಇತ್ತು ಅವನಿಗೆ. ಎತ್ತರ್ಥಮೇವ ಭೀಮಸ್ಯ ಅನುಜತ್ವಂ ಸುರೇಶ್ವರ. ತಾತ್ಪರ್ಯವನ್ನು ಹೇಳುತ್ತದೆ, ಶ್ರೀಮದಾಚಾರ್ಯ ಹೇಳುತ್ತಾರೆ, ಆ ಕಾರಣಕ್ಕಾಗಿ ದೇವರು, ಭಗವಂತ, ಭೀಮಸೇನ ದೇವರು, ವಾಯುದೇವರು, ಮುಖ್ಯ ಪ್ರಾಣದೇವರು ದೂರ ಆಗಬಾರದು ಅನ್ನೋ ಸಲುವಾಗಿ
ಈಗ ಭೀಮನ ಪಕ್ಷದಲ್ಲೇನೇ ಅವತಾರ ಮಾಡಿಬಿಟ್ಟಿದ್ದಾನೆ. ಯಾಕೆ? ಆಪ ಪೂರ್ವಾನುತಾಪೇನ, ಬಹಳ ದುಃಖವಾಗಿತ್ತು ಅವನಿಗೆ. ಇಂದ್ರ ಸಾಮಾನ್ಯ ದೇವತೆ ಅಲ್ಲ, ದೇವರ ಭಕ್ತನೇ. ಆದರೂ ರಾಜ್ಯಕ್ಕಾಗಿ ಹನುಮಂತನ ಬಿಟ್ಟ, ಹನುಮಂತ ಇಲ್ಲದೆ ಇದ್ದುದಕ್ಕೆ ರಾಮ ಬಿಟ್ಟ, ರಾಮ ಬಿಟ್ಟಿದ್ದಕ್ಕೆ ತಾನು ಸತ್ತೋದ. ಹಾಗಾಗಬಾರದು ಅನ್ನೋ ಸಲುವಾಗಿಯೇನೆ ಈಗ ತಾನು ಭೀಮಸೇನ ದೇವರ ಪಕ್ಷವನ್ನೇ ಆಶ್ರಯಿಸಿದ್ದಾನೆ. ಅಲ್ಲಿ ಕೃಷ್ಣನ ಅನುಗ್ರಹ ಪರಿಪೂರ್ಣವಾಗಿ ಪಡೆದಿದ್ದಾನೆ. ತದರ್ಥಮೇವ ಭೀಮಸ್ಯ ಅನುಜತ್ವಂ ಸುರೇಶ್ವರ ಆಪಪೂರ್ವಾನುತಾಪೇನ ತೇನ ಭೀಮಸ್ತಥಾಕರೋ ದುರ್ಯೋಧನಾರ್ಥಂ ಕರ್ಣಸ್ಯ ಪಕ್ಷಿಣೋ ದೈತ್ಯದಾನವಾಹ. ಇಷ್ಟು ಎಲ್ಲ ಆಗಿದೆ. ತಮ್ಮ ತಮ್ಮ ಪರಾಕ್ರಮವನ್ನು, ತಾವು ಕಲಿತಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಎಲ್ಲರಿಗೆ ಸಂತೋಷವಾಗಿದೆ. ಆಗ ದ್ರೋಣಾಚಾರ್ಯರು ಹೇಳುತ್ತಾರೆ, ಎಲ್ಲರೂ ಇಲ್ಲಿ ಬನ್ನಿ, ನನಗೆ ಗುರುದಕ್ಷಿಣೆ ಮತ್ತೊಂದು ಬೇರೆದೇನೂ ಬೇಡ. ವಿದ್ಯೆಯನ್ನು ಕಲಿತ ಮೇಲೆ ಗುರುದಕ್ಷಿಣೆ ಕೊಡಬೇಕಲ್ಲ, ಹಾಗಾಗಿ ನೀವು ಒಂದು ಗುರುದಕ್ಷಿಣೆಯನ್ನು ಕೊಡಬೇಕು ನನಗೆ. ನಾನು ಹೇಳಿದ್ದೆ ಕಲಿಯೋಕ್ಕಿಂತ ಮುಂಚೆ ನನಗೆ ಬೇಡ, ಕಲಿತಾದ ಮೇಲೆ ಕೊಡುವಂತ್ರಿ ಅಂತ ಹೇಳಿದ್ದೆ. ಹಾಗಾಗಿ ಗುರುದಕ್ಷಿಣೆ ಏನು ಕೊಡಬೇಕು ಅಂದರೆ, ಪಾಂಚಾಲ ರಾಜ ನಗರಕ್ಕೆ ಹೋಗಿ ಅಲ್ಲಿ ದ್ರುಪದ ರಾಜ ಇದ್ದಾನೆ, ಅವನನ್ನು ಬಂಧಿಸಿಕೊಂಡು ನನ್ನ ಪಾದಕ್ಕೆ ಒಗಿಬೇಕು. ಅವನನ್ನು ಅದನ್ನು ಮಾಡಬೇಕು ನೀವು. ಅಥ ಪೃಷ್ಟೋ ದಕ್ಷಿಣಾರ್ಥಂ ದ್ರೋಣ ಆಹ ಕುಮಾರಕಾನ್ ಬದ್ಧ್ವಾ ಪಾಂಚಾಲ ರಾಜಾನಂ ದತ್ತೇತ್ಯೂಚುಸ್ತಥೇಚ ತೇನ ಧಾತ ರಾಷ್ಟ್ರ. ಅವಶ್ಯ ಮಾಡ್ತೇವೆ ಅದಕ್ಕೇನು ಸ್ವಾಮಿ ಅಂತ ಹೇಳಿ ಆ ದುರ್ಯೋಧನಾದಿಗಳು 100 ಮಂದಿ ಮತ್ತು ಕರ್ಣನು ದ್ರೋಣಾಚಾರ್ಯ ಶಿಷ್ಯರೇ. ಹಾಗಾಗಿ ಕರ್ಣನು ಹೋಗಿದ್ದಾನೆ. ತೇ ಧಾತರಾಷ್ಟ್ರ ಕರ್ಣೇನ ಸಹಿತ ಪಾಂಡವಾ ಪಾಂಡವರು ಹೋಗಿದ್ದಾರೆ. ದ್ರೋಣೇನ ಸಹಿತ ಪಾಂಚಾಲ ನಗರಂ, ದ್ರೋಣಾಚಾರ್ಯರ ಸಮೇತರಾಗಿ ಪಾಂಡವರು, ಕೌರವರು, ಕರ್ಣ ಎಲ್ಲರೂ ಪಾಂಚಾಲ ನಗರಕ್ಕೆ ಹೋಗಿ ನಿಂತಿದ್ದಾರೆ. ಆಗ ಭೀಮಸೇನ ದೇವರನ್ನು ಮಾತು ಹೇಳ್ತಾರೆ, ಸ್ವಾಮಿ ದ್ರೋಣಾಚಾರ್ಯರೇ, ನಿಮ್ಮ ಆಸೆಯನ್ನು, ನಿಮ್ಮ ಅಪೇಕ್ಷೆಯನ್ನು ಪೂರ್ಣವಾಗಿ ಮಾಡುವ ಜವಾಬ್ದಾರಿ ನಂದು. ನಾನು ಮಾಡಿಕೊಡ್ತೇನೆ ನಿಮಗೆ, ಮಾಡ್ತೇವೆ ನಾವೆಲ್ಲರೂ ಪಾಂಡವರು. ಆದರೆ ಮುಂಚಿತವಾಗಿ ಅವರೆಲ್ಲ ಹೋಗಲಿ, ಅವರಿಗೆಲ್ಲ ಸೊಕ್ಕು ಬಂದಿದೆ. ನಾವೇ ಆ ದ್ರುಪದ ರಾಜರನ್ನು ಕಟ್ಟೆ ಹಾಕ್ತೇವೆ, ಉಳಿದವರಿಗೆ ಯಾರೂ ಆಗೋದಿಲ್ಲ ಅಂತನೂ ಸೊಕ್ಕು ಬಂದು. ಗರ್ಭ ಯೇಷಾಂ ಕುಮಾರಾಣಾಂ ಅನಿವಾರ್ಯೋ ದ್ವಿಜೋತ್ತಮ ಗಚ್ಚಂತೆ ಏತೆ ಅಗ್ರತೋ ನೇಷಾಂ ವಶಗೋ ದ್ರುಪದೋ ಭವೇತ್. ಅವರು ಮುಂಚೆ ಹೋಗಲಿ, ಅವರಿಗೆ ದ್ರುಪದ ವಶ ಆಗೋದಿಲ್ಲ, ನಮಗೆ ವಶ ಆಗ್ತಾನೆ, ನಾವು ತಂದು ನಿಮ್ಮ ಪಾದಕ್ಕೆ ಹಾಕ್ತೇವೆ ಸ್ವಾಮಿ ಅಂತ ಹೇಳಿ ಭೀಮಸೇನ ದೇವರು ಮುಂಚೆ ಹೋಗದೇನೆ ತಮ್ಮ ಅಣ್ಣ ಮತ್ತು ತಮ್ಮಂದರನ್ನು ತಡೆದುಕೊಂಡು ದ್ರೋಣಾಚಾರ್ಯರ ಸಮೇತರಾಗಿ ಊರಿನ ಹೊರಗೆ ನಿಂತರು. ಆಗ ಕರ್ಣ, ದುರ್ಯೋಧನ 100 ಜನ ಎಲ್ಲರೂ ಯುದ್ಧಕ್ಕೆ ಹೋಗಿದ್ದಾರೆ. ಅವನನ್ನು ಕಟ್ಟಿಕೊಂಡು ಬರಬೇಕು, ದ್ರೋಣಾಚಾರ್ಯರ ಮಾತು ನಡೆಸಬೇಕು ಅಂತ ಹೋಗಿದ್ದಾರೆ. ನಿವೃತ್ತೇಶ್ವನಿ ಯೇಷು ಅಕೃತಾರ್ಥೋ ವಯಂ ಬದ್ಧ್ವಾ ರಿಪುಂತವ ಆನಯಾಮನ ಸಂದೇಹ ಇದಿ ತಸ್ಥೋ ಸಹೋದರ. ಏನೂ ಸಂದೇಹ ಪಡಬೇಡ ಸ್ವಾಮಿ, ನಾವು ತಂದು ನಿಮ್ಮ ಪಾದಕ್ಕೆ ಹಾಕ್ತೇವೆ. ಸದ್ರೋಣಕೇಶು ಪಾರ್ಥೇಶು ಸ್ಥಿತೇಶ್ವನ್ಯೇ ಸಸೂತಜಾಹ. ಆಗ ಕುಮಾರಕಾನ್ ಗ್ರಹಣೇಶು, ಆಗ ಎಲ್ಲ ಧಾತರಾಷ್ಟ್ರರು ದುರ್ಯೋಧನಾದಿಗಳು ಎಲ್ಲರೂ ಹೋಗಿದ್ದಾರೆ ಯುದ್ಧಕ್ಕೆ. ಹೋದರೆ ಅಕ್ಷೋಹಿಣಿ ತ್ರಿತಯ ಯುಕ್, 3 ಅಕ್ಷೋಹಿಣಿ ಸೈನ್ಯದಿಂದ ದ್ರುಪದ ರಾಜ ಯುದ್ಧಕ್ಕೆ ಬಂದಿದ್ದಾನೆ. ನಿಸೃತೋ ದ್ರುಪದೋ ಗೃಹ ತೇ ಶರೈಹಿ ಅಭಿವರ್ಷಂತಹ ಪರಿಮಾರ್ಯ ಕುಮಾರಕಾನ್. ಆಗ ಅಸ್ತ್ರಶಸ್ತ್ರಗಳ ಪ್ರಯೋಗವಾಗಿದೆ, ಬಾಣಗಳ ಮಳೆಗಳನ್ನು ಸುರಿಸಿದ್ದಾರೆ, ಎಲ್ಲ ಆಗಿದೆ. ಆದರೆ ಇವರ ಸಾಮರ್ಥ್ಯ ಏನೂ ಕಾಣ್ತಾನೇ ಇಲ್ಲ. ದುರ್ಯೋಧನಾದಿಗಳು 100 ಜನ ಇದ್ದಾರೆ, ಸ್ವಯಂ ಕರ್ಣ ಇದ್ದಾನೆ. ಎಲ್ಲರನ್ನ ಹೆಣ್ಣು ಮಕ್ಕಳು, ಮಹಾಭಾರತ ಹೇಳ್ತದೆ, ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ, ಅದರ್ಯಾಮಾಸುರು ಧೃತಾಃ ಸ್ತ್ರೀಯೋ ಬಾಲಾಶ್ಚ ಸರ್ವಶಃ. ಲಟ್ಟಣಿಕೆಯನ್ನು, ಸೌಂಟನ್ನು, ಕಡಚೆಗಳನ್ನು, ಗಿಡಗಳನ್ನು, ಕಲ್ಲುಗಳನ್ನು ತಗೊಂಡು ಎಸಿತಾ ಇದ್ದಾರೆ. ಮಹಡಿ ಮೇಲೆ ನಿಂತು ಸ್ತ್ರೀಯರು, ವೃದ್ಧರು, ಬಾಲಕರು ಎಲ್ಲರೂ ಒಗಿತಾ ಇದ್ದಾರೆ. ಆ ಒಗೆದಂತಹ ಏನು ಸೌಟು ಲಟ್ಟಣಿಗೆಗಳು ಅದರಿಂದ ಹೊಡಿಸಿಕೊಂಡು ಓಡು ಬರ್ತಾ ಇದ್ದಾರೆ ಅಂತ ಎಲ್ಲರೂ. ವಿಚಿತ್ರ, ಇಂಥ ಮಹಾಪರಾಕ್ರಮಿಗಳು. ಹಮ್ಮೆ ಸಂಸ್ಥಾ ಸ್ತ್ರೀಯೋ ಬಾಲಾಹ ಗ್ರಾವಭಿರ್ಮುಸಲೈರಪಿ ಅತ್ಯರ್ಥ ಮರ್ಯಾದ ಆಪುಹು ಕುಮಾರಾನಾಂ ಸುಸೇ
ಸುಖೇದಿತಾನ್. ಎಲ್ಲರೂ ತಿರುಗಿ ಓಡಿ ಬರ್ತಾ ಇದ್ದಾರೆ ಅವರ ಕಡೆಯಿಂದ ಹೊಡಿಸಿಕೊಂಡು. ದ್ರುಪದಸ್ಯ ವರೋಹ್ಯಸ್ತಿ. ಯಾಕೆ ಹೀಗಾಯಿತು? ಯುದ್ಧ ಮಾಡಲಿಕ್ಕಾಗಲಿಲ್ಲ, ಎಲ್ಲರೂ ತಿರುಗಿ ಬರ್ತಾ ಇದ್ದಾರೆ. ಏನೋ ಘನಘೋರ ಬ್ರಹ್ಮಾಸ್ತ್ರ ಪ್ರಯೋಗ ಆಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ ಅವರಿಗೆ. ಅಲ್ಲಿ ನಿಲ್ಲಲಿಕ್ಕೆ ಆಗಲಿಲ್ಲ ಯಾರಿಗೂ, ಎಲ್ಲರೂ ತಿರುಗಿ ಬರ್ತಾ ಇದ್ದಾರೆ. ಅರ್ಜುನ ಭೀಮ, ಭೀಮ ಅರ್ಜುನ ರಕ್ಷಣೆ ಮಾಡ್ರಿ, ಸ್ವಾಮಿ ದ್ರೋಣಾಚಾರ್ಯ ರಕ್ಷಣೆ ಮಾಡ್ರಿ ಅಂತ ಘೋಷಣೆ ಮಾಡ್ತಾ ಓಡಿ ಓಡಿ ಬರ್ತಾ ಇದ್ದಾರಂತೆ. ಯುದ್ಧ ಮಾಡಲಿಕ್ಕಾಗಲೇ ಇಲ್ಲ. ಯಾಕೆ? ಸೂರ್ಯನ ವರ ಇತ್ತು ದ್ರುಪದರಾಜನಿಗೆ. 1 ಯೋಜನದ ಒಳಗಡೆ ಯಾರೇ ಬಂದು ನಿನ್ನನ್ನು ಯುದ್ಧವಾಡಿದರೂ ಅವರು ನಿನ್ನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಳಗೆ ಅಂತಃಪುರದಲ್ಲಿ ಪ್ರವೇಶ ಮಾಡಿ 1 ಯೋಜನದವರೆಗೆ ಯಾರೂ ದ್ರುಪದರಾಜನನ್ನು ಗೆಲ್ಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ದ್ರುಪದಸ್ಯ ವರೋಖ್ಯಸ್ತಿ ಸೂರ್ಯದತ್ತಸ್ತಪೋ ಬಲಾತ್ ಆ ಯೋಜನಾತ್ ಪುರಂ ಉಪನತ್ವಾನ್ ಜೇಷ್ಯತಿ ಕಶ್ಚನ. ಯಾರೂ ನಿನ್ನನ್ನು 1 ಯೋಜನದವರೆಗೆ ಯುದ್ಧವಾಡಿದಾಗ ಯಾರೂ ನಿನ್ನನ್ನು ಗೆಲ್ಲುವುದಿಲ್ಲ. ಹಾಗಾಗಿ ಸ್ತ್ರೀಯರು, ಬಾಲಕರು, ವೃದ್ಧರು ಅವರು ಹೊಡೆದು ಕಳಿಸಿದರೆ ಓಡಿ ಬಂದಿದ್ದಾರೆ ಇವರೆಲ್ಲ. ಇತಿ ತೇನ ವರೇಣೈವ ಸುಖ ಸಮೃದ್ಧಿತಾಶ್ಚತೆ. ಅತ್ಯಂತ ಸುಖವಾಗಿದ್ದಾರೆ, ಏನೂ ತೊಂದರೆ ಆಗಿಲ್ಲ ಅವರಿಗೆ. ಭಗ್ನಾ ಕುಮಾರ ವೃತ್ಯ ದುರ್ದುರು ತತ್ರ ಪಾಂಡವಾ ಸ್ತ್ರೀ ಬಾಲ ವೃದ್ಧ ಸಹಿತೈ ಪಾಂಚಾಲೆ. ನಗು ಬರ್ತದೆ ಎಲ್ಲರಿಗೆ, ನಗ್ತಾ ಇದ್ದಾರೆ, ಅಪಹಾಸ ಮಾಡ್ತಾ ಇದ್ದಾರೆ, ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನು ವಿಚಿತ್ರ ಇದೆ ನೋಡಿ. ಧಾತರಾಷ್ಟ್ರರು ಎಲ್ಲ ದುರ್ಯೋಧನಾದಿಗಳು 100 ಜನ, ಕರ್ಣ ಅವರಿಂದ ಹೊಡಿಸಿಕೊಂಡು ಓಡಿ ಬರ್ತಾ ಇದ್ದಾರೆ. ತಾನ್ ಪ್ರಭಗ್ನಾನ್ ಸಮಾರೋಕ್ಯ ಭೀಮಂ ಪ್ರಭತಾಂ ವರಹ. ಈಗ ಭೀಮಸೇನ ಹೇಳ್ತಾರ, ಎಲ್ಲ ಓಡಿ ಬರ್ತಾ ಇದ್ದಾರಲ್ಲ, ಅವ್ರ ಕಡೆಯಿಂದ ಆಗ್ಲಿಲ್ಲ ಈಗ. ಹಾಗಾದರೆ ಇನ್ನು ಮೇಲೆ ನಾವು ಹೋಗೋಣ ಅಂತ ಭೀಮಸೇನ ದೇವರು ರಥದಲ್ಲಿ ಕೂತು ಬಿಲ್ಲು ಬಾಣಗಳನ್ನು ಧಾರಣೆ ಮಾಡಿಕೊಂಡು ಧನುಸ್ಸನ್ನು ಧಾರಣೆ ಮಾಡಿ ಮುಂದಾಳುತ್ವವನ್ನು ವಹಿಸಿ ತಾವು ಮುಂದೆ ಸಾಗ್ತಾ ಇದ್ದಾರೆ. ಹಿಂದೆ ಅರ್ಜುನ ಹೊಂಟ. ಆರುರೋಹರಥಂ ವೀರಃ ಪುರ ಆತ್ತಶರಾಸನಃ ತಮನ್ವಯಾದಿಂದ್ರಸುತೋ ಯಮೋ ತಸ್ಸೇವ ಚಕ್ರಯೋಹೋ. ಆಗ ನಕುಲ ಸಹದೇವ್, ಭೀಮಸೇನ ದೇವರು, ಅರ್ಜುನ, ನಕುಲ ಸಹದೇವ್, ಯುಧಿಷ್ಠಿರ, ಧರ್ಮರಾಜ ಮತ್ತು ದ್ರೋಣಾಚಾರ್ಯರು ಅಲ್ಲೇ ಹೊರಗೆ ನಿಂತಿದ್ದಾರೆ. 4 ಜನ ಒಳಗಡೆ ಹೋಗಿದ್ದಾರೆ. ಯುಧಿಷ್ಠಿರಸ್ತು ದ್ರೋಣೀನ ಸಹ ತಸ್ಥೋ ನಿರೀಕ್ಷಕ ನೋಡ್ತಾ ಇದ್ದಾರೆ. ಆಯಾಂತಮುಗ್ರೋ ದೃಷ್ಟ ಭೀಮಮಾತ್ತ ಶರಾಸನಂ. ಇವರು ಆಗ ಭೀಮಸೇನ ದೇವರು ಗದೆಯನ್ನು ಹಿಡಿದಿಲ್ಲ, ಬಾಣ ಬಿಲ್ಲುಗಳನ್ನು ಹಿಡಿದದ್ದನ್ನು ನೋಡಿ ಆ ದ್ರುಪದರಾಜನ ಪಟ್ಟಣದಲ್ಲಿ ಇದ್ದಂಥ ಎಲ್ಲರೂ ನೋಡಿ ಗಾಬರಿಗೊಂಡಿದ್ದಾರೆ. ಆಯಾಂತ ಮುಗ್ರತೋ ದೃಷ್ಟ ಭೀಮಮಾತ್ತ ಶರಾಸನಂ ಧ್ರುವೋ ಸರ್ವಪಾಂಚಾಲ. ಭೀಮಸೇಂದ್ರ ಬರ್ತಾ ಇದ್ದಾರೆ ಅಂತ ಎಲ್ಲರೂ ಓಡಿ ಹೋದ್ರಂತೆ. ಅವರೆಲ್ಲರೂ ಈ ಧಾತರಾಷ್ಟ್ರರನ್ನು ಹೊಡೆದು ಓಡಿಸಿದ್ದಾರೆ. ಭೀಮಸೇನ ದೇವರು ಒಳಗೆ ಪ್ರವೇಶ ಮಾಡಿದರೆ ಭೀಮಸೇನ ದೇವರು ಬಂದಿದ್ದಾರೆ ಅಂತ ಹೇಳಿ, ಸಿಂಹ ಬರ್ತಾ ಇದೆ ಅಂತ ಹೇಳಿ ಎಲ್ಲರೂ ಗಾಬರಿಯಾಗಿ ಓಡಿ ಹೋಗ್ತಾ ಇದ್ದಾರಂತೆ. ಹೇಗಿದೆ ನೋಡಿ, ಅಲ್ಲೇನೆ ಭೀಮಸೇನ ದೇವರ ಯೋಗ್ಯತೆ, ಅವರ ಪರಾಕ್ರಮ ಗೊತ್ತಾಯಿತು. ಇಲ್ಲಿ ದುರ್ಯೋಧನ ಕರ್ಣನ ಪರಾಕ್ರಮ ಗೊತ್ತಾಯಿತು. ಆಯಾಂತಮಗ್ರತೋ ದೃಷ್ಟ ಭೀಮಮಾತ್ತ ಶರಾಸನಂ ಯೂದುರ್ ಸರ್ವಪಾಂಚಾಲ್ಯಾ ವಿಭುಕ್ಷುರ್ಪುರಮೇವ ಚ ದ್ರುಪದಸ್ತೊಭ್ಯದೀತ್ ಭೀಮಂ ಸಪುತ್ರ ಸಹಸೇನೆಯ ಚ. ಘನಘೋರ ಯುದ್ಧವಾಗಿದೆ. ಸುತುತಸ್ಯ ಮಹಾಭಾವ ಸತ್ಯಜಿತ್. ಹೀಗೆಲ್ಲ ಆಗಿ ಕೊನೆಗೆ ಭೀಮಸೇನ ದೇವರು ಅವನನ್ನು ಹಿಡಿದು ಕೈಗೆ ಸಿಕ್ಕಿಬಿಟ್ಟಿದ್ದ ದ್ರುಪದರಾಜ. ಹಿಡಿದು ಬಂಧಿ ಮಾಡಬೇಕು ಅಂತಂದರೆ ಮಾಡಲಿಲ್ಲ ಭೀಮಸೇನ ದೇವರು. ಯುದ್ಧವಾದಾಗ ಮುಂದೆ ಅರ್ಜುನನ್ನು ಕಳಿಸ್ತಾರೆ. ಅರ್ಜುನ ಹೋಗು, ನೀನು ಪ್ರತಿಜ್ಞೆ ಮಾಡಿದ್ದಿ, ನೀನು ದ್ರೋಣಾಚಾರ್ಯರ ಶಿಷ್ಯ. ಮತ್ತು ಅಷ್ಟೇ ಅಲ್ಲದೇನೆ ಕರ್ಣನಿಗೆ ಅವಮಾನ ಆಗಬೇಕು, ಕರ್ಣನಿಗೆ ಪ್ರತಿಯಾಗಿ ಮತ್ತೆ ಅರ್ಜುನ ಇದ್ದಾನೆ, ಕರ್ಣನಿಗೆ ಆಗದೇ ಇದ್ದ ಕೆಲಸವನ್ನು ಅರ್ಜುನ ಮಾಡಿದ್ದಾನೆ ಅಂತ ತೋರಿಸಬೇಕಾಗಿತ್ತು ಅಂತ ಹೇಳಿ ಕೀರ್ತಿಯನ್ನು ಮತ್ತು ತಾನು ಮಾಡಿದ ಪ್ರತಿಜ್ಞೆಯನ್ನು ನಡೆಸಬೇಕು ಅಂತ ಹೇಳಿ ಭೀಮಸೇನ ದೇವರು ಬಿಟ್ಟಿದ್ದಾರೆ. ಬಿಟ್ಟು ಅರ್ಜುನನನ್ನು ಮುಂದೆ ಕಳಿಸಿದ್ದಾರೆ. ಹಸ್ತಪ್ರಾಪ್ತಂಚ ಪಾಂಚಾಲಂ ನಾಗ್ರಹಿತ್ಸ ರುಕೋದರ. ಕೈಗೆ ಸಿಕ್ಕಂತಹ ಆ ಪಾಂಚಾಲನನ್ನು, ದ್ರುಪದರಾಜನನ್ನು ಬಿಟ್ಟು ಬಿಟ್ಟರು. ಗುರುವರ್ಥಮರ್ಜುನಸ್ಯೋರ್ವೀಂ ಪ್ರತಿಜ್ಞಾಂ ಕರ್ತುಮಪ್ಯತಾಂ. ದ್ರೋಣಾಚಾರ್ಯರ ಮುಂದೆ ಪ್ರತಿಜ್ಞೆ ಮಾಡಿದ್ದು ಅರ್ಜುನ. ಹಾಗಾಗಿ ದ್ರೋಣಾಚಾರ್ಯ ಶಿಷ್ಯರ ಅರ್ಜುನ, ಅವನೇ ಈ ಕೆಲಸ ಮಾಡಬೇಕು ಅಂತ ಹೇಳಿ ಬಿಟ್ಟಿದ್ದಾರೆ. ಮಾನಭಂಗಸ್ಯ ಕರ್ಣಸ್ಯ. ಅಷ್ಟೇ ಅಲ್ಲದೇನೆ ಮಾನಭಂಗಾಯ ಕರ್ಣಸ್ಯ, ಕರ್ಣನ ಮಾನ ಹೋಗಬೇಕು. ಕರ್ಣನಿಗೆ ಮಾಡದೇ ಇದ್ದ ಕೆಲಸವನ್ನು ಅರ್ಜುನ ಮಾಡಿ ತೋರಿಸಿದ್ದಾನೆ ಅಂತ ಸಮಾಜಕ್ಕೆ ಗೊತ್ತಾಗಬೇಕು. ಪಾರ್ಥಮೇವ ನಯೋಜಯತ ಸಸರಾನ್ ಕಿಬಿತಸ್ತಸ್ಯ ಪಾಂಚಾಲಸ್ಯ ಅರ್ಜುನೋ ದ್ರುಪದ. ಹೀಗೆ ಮಾಡಿ ಅಸತ ಕುಬಿತಂ ಸೈನ್ಯಂ, ಸಿಟ್ಟಿಗೆ ಬಂದು
ಭೀಮಸೇನ ದೇವರು ಗರ್ಜನೆ ಮಾಡಿದರೆ, ಸಿಂಹ ಗರ್ಜನೆ ಮಾಡಿದಾಗ ನರಿಗಳೆಲ್ಲ ಹೇಗೆ ಓಡಿ ಹೋಗಬೇಕಲ್ಲ, ಹಾಗೆ ಎಲ್ಲರೂ ಓಡಿ ಹೋಗಿದ್ದ. ಸಿಂಹೋ ಮೃಗಮಿವಾದಾಯ ಸ್ವರತಂ ಚಾಪೆ ಚಾಭಿಪೇದಿವಾನ್ ಅಥತಂ ಕುಪಿತಂ ಸೈನ್ಯಂ ಫಲ್ಗುಣಂ ಪರ್ಯವಾರಯತ್. ಆಗ ಅವನನ್ನು ಎಳೆದುಕೊಂಡು ಬರಬೇಕಾದಾಗ ಅರ್ಜುನ ಒಂದು ಮಾತು ಹೇಳ್ತಾನೆ. ಇದೆಲ್ಲ ಭೀಮಸೇನ ದೇವರು ಮಾಡಿಸ್ತಾ ಇದ್ದಾರೆ ಅರ್ಜುನನ ಕಡೆಯಿಂದ. ಅವನು ಯದ್ಯಪಿ ನಮ್ಮ ಗುರುಗಳ ಅವಮಾನ ಮಾಡಿದ ವ್ಯಕ್ತಿಯಾಗಿದ್ದರೂ ಅವನನ್ನು ನಿಧಾನವಾಗಿ ಕರೆದುಕೊಂಡು ಬರಬೇಕು. ಅವನು ನಮ್ಮ ಸಂಬಂಧಿಗ, ನಮ್ಮ ಸಂಬಂಧ ಇದೆ ಅವನಿಗೆ, ಹಾಗಾಗಿ ಅವನನ್ನು ಕರೆದುಕೊಂಡು ಬರುವ ಕೆಲಸ ಅಷ್ಟೇ ಅಂತಂದಾಗ ಈ ಸೌಮ್ಯತನವನ್ನು ನೋಡಿ ದೃಪದ ರಾಜ ಅವತ್ತೇ ನಿರ್ಣಯ ಮಾಡಿದ್ದಾನಂತೆ. ಏನೆಂದರೆ, ನಾನು ನನ್ನ ಮಗಳನ್ನು ಕೊಟ್ಟು ಇವನಿಗೆ ವಿವಾಹ ಮಾಡಬೇಕು ಅರ್ಜುನನಿಗೆ. ಈ ಸಮಯದಲ್ಲಿಯೂ ಇಷ್ಟು ನಮ್ಮ ಬಂಧು ಅಂತ ಹೇಳಿದ್ನಲ್ಲ, ಸಾಕು ಅಂತ ಹೇಳಿ ಅತ ಘಂತಂ ಭೀಮಂ ಪುನಃ ಸೈನ್ಯಂ ಅರ್ಜುನ ಪ್ರಾಹಮಾ ಭವಾನ್ ಸೇನಾಂ ಅರ್ಹತಿ ರಾಜ್ಞೋಸ್ಯ ವೀರಹಂತಂ ಅಶೇಷತಃ ಸಂಬಂಧಯೋಗ್ಯ ತಾತಸ್ಯ ಸಖಾಯಂ ನ ಸುಧಾರ್ಮಿಕ. ಸಂಬಂಧಕ್ಕೆ ಯೋಗ್ಯನಾದಂತಹ ವ್ಯಕ್ತಿ ಇವನು. ಹಾಗಾಗಿ ಇವನನ್ನು ಬಹಳ ಪೀಡೆ ಕೊಡಬಾರದು, ಸುಖವಾಗಿ ಇವನನ್ನು ಕರೆದುಕೊಂಡು ಹೋಗೋಣ. ನೇಷ್ಯಾಮ ಈ ಮಾತುಗಳನ್ನು ಕೇಳಿ ಅವನಿಗೆ ಮನಸ್ಸು ಕರಿಗೆ ಹೋಗಿದೆ ಅರ್ಜುನನ ಮೇಲೆ. ಮುಂದೆ ಇವನಿಗೇನೇ ನಾನು ನನ್ನ ಮಗಳನ್ನು ಕೊಡಬೇಕು ಅಂತ ನಿರ್ಣಯ ಮಾಡಿಕೊಂಡಿದ್ದಾನಂತೆ. ಗುರುರ ವಚನ ಗೌರವ, ಇವನ ಮೇಲೆ ನಮಗೇನು ಸಮಸ್ಯೆ ಇಲ್ಲ. ಇವನು ನನ್ನ ಸಂಬಂಧಿಕನೇ, ಸಂಬಂಧವನ್ನು ಪಡೆಯುವನೇ, ಯೋಗ್ಯನೇ ವ್ಯಕ್ತಿ. ಗುರುಗಳು ಹೇಳಿದ್ದಾರೆ ಅಂತ ಇವನನ್ನು ಕರೆದುಕೊಂಡು ಬರಬೇಕು. ಗುರುಗಳು ಹೇಳಿದ್ದಾರೆ, ಗುರುದಕ್ಷಿಣೆಯನ್ನು ಕೊಡ್ತೀರಿ ಯಾರಪ್ಪ? ಕೊಡೋದಾಗಿದ್ದರೆ ಆ ದೃಪದನ್ನು ಕರೆದುಕೊಂಡು ಬಂದು ನನ್ನ ಪಾದಕ್ಕೆ ಹಾಕಿ. ಆ ಕಾರಣಕ್ಕಾಗಿ ಗುರುಗಳ ಮಾತಿನ ಗೌರವಕ್ಕಾಗಿ ಇವನನ್ನು ಕರೆದುಕೊಂಡು ಹೋಗಬೇಕೆ ಹೊರತು ಇವನ ಮೇಲೆ ವೈಯಕ್ತಿಕ ನಮಗೇನು ದ್ವೇಷ ಇಲ್ಲ ಅಂತ ಹೇಳಿದ. ಗುರೋರ್ ವಚನ ಗೌರವ ಸ್ನೇಹ ಭಾಷಂ ತತಶ್ಚಕ್ರೆ ಬೀಭತ್ಸೋ ದೃಪದೋಧಿಕಾಂ ತದ ಸ್ನೇಹಾಂ ವಿಹಾಯೇವ ಭೀಮೋ ಬೀಭತ್ಸುಮನ್ವಯಾತ್. ಆಗ ಕರೆದುಕೊಂಡು ಬಂದಿದ್ದಾರೆ ಭೀಮಸೇನ ದೇವರು, ಅರ್ಜುನ, ನಕುಲ ಸಹದೇವರು ಈ ದೃಪದ ರಾಜನನ್ನು ಕರೆದುಕೊಂಡು ಬಂದು ಮತ್ತು ದ್ರೋಣಾಚಾರ್ಯರ ಪಾದಕ್ಕೆ ಹಾಕಿದಾಗ ಅತಾಹಂ ದೃಪದ ದ್ರೋಣ ಸಖ್ಯಮಿಚ್ಛೆ ಕ್ಷಯಂ ತವ. ಏನಪ್ಪ ದೃಪದ, ನೀನು ಅವತ್ತು ಬಂದರೆ ನನ್ನ ಸಖ್ಯನೇ ಬೇಡ ಅಂತ ಹೇಳಿದಿ, ಗೆಳತನವೇ ಬೇಡ ಅಂತ ಹೇಳಿದಿ. ನಾನು ದರಿದ್ರ ಬ್ರಾಹ್ಮಣ, ಅವನ ಜೊತೆಗೆ ನಾನೇನು ಸಖ್ಯ ಮಾಡಬೇಕು ಅಂತಂದು ಇವತ್ತು ಸಖ್ಯ ಮಾಡಲಿಕ್ಕೆ ಯೋಗ್ಯ ಇದ್ದೀನೋ ಇಲ್ಲೋ ನಾನು? ನಕ್ಷರಾಜ್ಞೋ ಭವೇತ್ ಸಖ್ಯಂ ತವೇದೀತಂ ಕೃತಮ್ಮಯ್ಯ. ನಾನು ರಾಜ, ಅವನು ಬ್ರಾಹ್ಮಣ, ಅವನ ಜೊತೆಗೆ ನಾನೇನು ಸಖ್ಯ ಮಾಡಬೇಕು ಅಂತಂದಿದ್ದಿ, ಇವತ್ತು ಸಖ್ಯ ಮಾಡಲಿಕ್ಕೆ ಯೋಗ್ಯ ಇದ್ದೀನೋ ಇಲ್ಲೋ ಅಂತ ಹೇಳಿ ಹಿಂದೆ ಎಲ್ಲ ಕಥೆಯನ್ನು ಕೇಳಿದ್ದೀರಿ. ಆ ಕಾರಣಕ್ಕಾಗೇನೆ ಒಂದು ಆಕಳನ್ನು ತೆಗೆದುಕೊಂಡು ಬರಬೇಕು, ನನ್ನ ಮಗನಿಗೆ ಒಳ್ಳೆಯ ಹಾಲನ್ನು ಕುಡಿಸಬೇಕು ಅಂತ ಆಕಳಿಗಾಗಿ ಬಂದದ್ದು. ದೃಪದ ರಾಜನಲ್ಲಿ ಅವಮಾನ ಮಾಡಿ ಕಳಿಸಿದ. ಅಲ್ಲಿ ಹತ್ತಿದಂತಹ ಕಿಚ್ಚು ಬೆಂಕಿ ಇಷ್ಟೆಲ್ಲ ಕೆಲಸ ದ್ರೋಣಾಚಾರ್ಯರಿಂದ ಮಾಡಿದ್ದೆ. ಪರಶುರಾಮ ದೇವರ ಹತ್ರ ಹೋದರು, ವಿದ್ಯೆಯನ್ನು ಕಲಿತರು. ದೃಪದ ರಾಜನ ಹತ್ರ ಬಂದರು, ಅಲ್ಲಿ ಏನು ಮಾಡಲಿಲ್ಲ. ಹಾಗಾಗಿ ಬಂದು ಈ ಕೌರವ ಪಕ್ಷಕ್ಕೆ ಸೇರಿಕೊಂಡು ಅವರಿಗೆಲ್ಲ ವಿದ್ಯಾಭ್ಯಾಸವನ್ನು ಕಲಿಸಿ ಶುಲೋಂಚ ವೃತ್ತಿಯಿಂದ ಇದ್ದ ದ್ರೋಣಾಚಾರ್ಯರ ಅವಸ್ಥೆ ಒಂದು ಹಿಂದೆ ನೋಡಿದರೆ ಮುಖ ಅಷ್ಟೆಲ್ಲ ಇತ್ತು, ಇನ್ನೊಂದು ಕಡೆಗೆ ನೋಡಿದರೆ ಹೀಗೆಲ್ಲ ಆಯಿತು. ಕೇವಲ ಮಗನ ಸಲುವಾಗಿ ಪುತ್ರ ಸ್ನೇಹ ಇದಿಷ್ಟೆಲ್ಲ ಕೆಲಸ ಮಾಡಿತು. ಇವನಲ್ಲಿದ್ದ ದ್ವೇಷ ಈಗ ಅವನ ಪಾದಕ್ಕೆ ತಂದು ಒಗೆಯುವಂತೆ ಮಾಡಿತು. ಈಗ ಈ ಮಾತುಗಳೆಲ್ಲ ಹೊರಗೆ ಚೆಲ್ತಾ ಇದ್ದಾರೆ ದ್ರೋಣಾಚಾರ್ಯರು. ಈಗ ನಿನ್ನ ಸ್ನೇಹಕ್ಕೆ ಯೋಗ್ಯನಾದ ನಾನು, ನನ್ನ ಜೊತೆಗೆ ಸಖ್ಯ ಮಾಡಿಕೊಳ್ತೀಯಾ ಅಂತ ಹೇಳಿ ಅತಾಹ ದ್ರುಪದಂ ದ್ರೋಣ ಸಖ್ಯಂ ಇಚ್ಛೆ ಕ್ಷಯಂ ತವ ನಕ್ಷರಾಜ್ಞೋ ಭವೇತ್ ಸಖ್ಯಂ ತವೇದೀತಂ ಕೃತಮ್ಮಯ ನ ವಿಪ್ರಧರ್ಮೋ. ನಾನೇ ಬಂದು ನಿನ್ನ ಜೊತೆಗೆ ಯುದ್ಧ ಮಾಡಿ ನಿನ್ನನ್ನು ಸೋಲಿಸಬೇಕು ಅನ್ಕೊಂಡಿದ್ದೆ. ಎಷ್ಟೊತ್ತಿಲ್ಲ ನನಗೆ. ನಾನು ಬ್ರಾಹ್ಮಣನಾದದ್ದರಿಂದ ಕ್ಷತ್ರಿಯನ ಜೊತೆಗೆ ಯುದ್ಧ ಮಾಡಬಾರದು, ಕ್ಷತ್ರಿಯ ಧರ್ಮವನ್ನು ನಾನು ಮಾಡಬಾರದು ಅನ್ನೋ ಸಲುವಾಗಿ ಸುಮ್ಮನೆ ಇದ್ದೇ ಹೊರತು ನ ವಿಪ್ರಧರ್ಮೋ ಯದ್ಯುದ್ಧಂ ಅತಸ್ತ್ವಂ ನ ಮಯಾ ಧೃತಃ. ನನ್ನ ಶಿಷ್ಯರಾದವರು ಹೇಳಿದ್ದೇನೆ, ನನ್ನ ಶಿಷ್ಯರೇ ನಿನ್ನ ಈ ಅವಸ್ಥೆ ತಂದಿದ್ದಾರೆ ಅಂದರೆ ನಾನೇನು ಮಾಡ್ತಿದ್ದೆ ವಿಚಾರ ಮಾಡಿ ಅಂತ ಹೇಳಿ ದೃಪದ ರಾಜನ ಮೇಲೆ ಇದ್ದ ಸಿಟ್ಟನ್ನು ಹೊರಗೆ ಹಾಕಿ ಅವನನ್ನು ಅವಮಾನ ಮಾಡ್ತಾ ಇದ್ದಾರೆ. ಶಿಷ್ಯೇರೇ ತತ್ಕಾಲಿ ತಮ್ಮೆ ತವ ಸಖ್ಯಮಭಿತ್ಸಯ.
ಅತಃ ಸಖ್ಯಾರ್ಥಮೀ ಮಾದ್ಯ ತ್ವದ್ರಾ ರಾಜ್ಯಾರ್ಥೋ. ಹಾಗಾಗಿ ವಿಚಾರ ಮಾಡು, ಇನ್ನ ಮೇಲೆ ನಾನೇ ರಾಜ. ಉತ್ತರ ದಕ್ಷಿಣಗಳಿಗೆ ಒಂದು ಕಡೆಗೆ ನೀನು, ಒಂದು ಕಡೆಗೆ ನಾನು ರಾಜ. ಹಾಗಾಗಿ ಇನ್ನು ಮೇಲೆ ಸಖ್ಯ ಮಾಡ್ತೇನಪ್ಪ. ಸಿಂಹಾಸನದ ಮೇಲೆ ಕೂತಿದ್ದವರ ಜೊತೆಗೆ ಅಷ್ಟೇ ಸಖ್ಯ ಮಾಡ್ತೀಯಲ್ಲ ನೀನು. ನಾನು ಕೊಟ್ಟರೆ ನಿನಗೆ ರಾಜ್ಯ ಉಂಟು, ಯಾಕೆ ನನ್ನ ದಾಸ ಆಗಿದ್ದಿ ನೀನು, ವಿಚಾರ ಮಾಡು. ಹಾಗಾಗಿ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ನೀನು ಹಿಂದಕ್ಕೆ ಹೇಳಿದ್ದಿ ನೆನಪಿದೆಯಾ? ನನ್ನ ತಂದೆಯಲ್ಲಿ ಅಧ್ಯಯನ ಮಾಡಬೇಕಾದಾಗ, ನಾವಿಬ್ಬರು ಸತೀರ್ಥರಾಗಿ ಅಧ್ಯಯನ ಮಾಡಬೇಕಾದಾಗ. ಅಂದಮೇಲೆ ಈಗ ನಾನೇ ಹೇಳ್ತಾ ಇದ್ದೇನೆ, ನಾನೂ ರಾಜನಾಗಿದ್ದೇನೆ. ಇನ್ನು ಮೇಲೆ ನನ್ನ ಕೈಗೆ ಸಖ್ಯಕ್ಕೆ ಬಳಸ್ತೀಯಾ? ಗಂಗಾಯಾ ದಕ್ಷಿಣೇ ಕೋಲೆ ತ್ವಂ ರಾಜ್ಯೋತ್ತರೇ ತ್ವಹಂ. ಉತ್ತರ ದಕ್ಷಿಣ ಇದೆ ಗಂಗಾ ತೀರದ ಆಚೆ ಈಚೆ. ಹಾಗಾಗಿ ಒಂದು ಕಡೆಗೆ ನೀನು, ಒಂದು ಕಡೆಗೆ ನಾನು ಆಗ್ತೇನೆ ಅಂತ ಹೇಳಿ ಇತ್ಯುಕ್ತೋ ತಂ ದ್ರೋಣೋ ರಾಜ್ಯಾರ್ಥಂ ಗೃಹ್ಯಜಾಮುತಃ ಯಯೋ ಶಿಷ್ಯೇ ನಾಗಪುರಂ ವಸತ್ ಸುಖಮತ್ನಿ. ಇಷ್ಟು ಹೇಳಿ ಅವನನ್ನು ಬಿಟ್ಟು ಕಳಿಸಿದ್ದಾನೆ. ಹೋಗಿ ಬದುಕು ಹೋಗು, ಯಾವ ರಾಜ್ಯ ಬೇಡ, ಏನು ಬೇಡ, ಹೋಗಿ ನೀನು ಅಂತ ಹೇಳಿ ತ್ಯಾಗ ವೀರು ಸನ್ನ ಗೃಹಾತ್ ಧನುರಪ್ಯಸೌ ಧಾತರಾಷ್ಟ್ರೈಸ್ತು ಭೀಮಸ್ಯ ಭಯಾತ್ ಪಾದೋ ಪ್ರಣಮ್ಯ ಚ. ಆಗ ಶರಣಾರ್ಥಂ ಯಾಚಿತತ್ವ ಸುಪುತ್ರೋ ಯೋಧೇ ವರೈ. ಇಷ್ಟು ಆಗಿ ಬಹಳ ಅವಮಾನ ಆಗಿದೆ ಪಾಪ. ಅವಮಾನ ಅಂದ್ರೇನು, ಎಷ್ಟು ಅವಮಾನ. ದ್ರುಪದ ರಾಜನಿಗೆ ಮುಖ ಎತ್ತುಕೊಂಡು ನಡೀಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಅವಮಾನ ಆಗಿದೆ. ದ್ರೋಣಾಚಾರ್ಯರು ತಾನು ಅವಮಾನ ಮಾಡಿದ್ದ ದ್ರೋಣಾಚಾರ್ಯರಿಗೆ. ದ್ರೋಣಾಚಾರ್ಯರು ಸುಮ್ಮನೆ ಹಾಗೆ ಬಂದಿದ್ದಿಲ್ಲ, ತಾನು ಮಾತು ಕೊಟ್ಟಿದ್ದ. ಯಾವ ಪ್ರಸಂಗದಲ್ಲಿ ಆದರೂ ಬರ್ರಿ, ನಾನು ಅರ್ಧ ರಾಜ್ಯವನ್ನು ಕೊಡ್ತೇನೆ. ಅರ್ಧ ರಾಜ್ಯಕ್ಕಲ್ಲಪ್ಪ, ಭೇಟಿಯಾಗಿ ಒಂದು ಆಕಳನ್ನು ಗುರುಗಳ ಹತ್ರ, ಮಿತ್ರರ ಹತ್ರ ಏನಾದರೂ ಕೇಳಬಹುದು ಅಂತ ಕೇಳಲಿಕ್ಕೆ ಬಂದರೆ ಅಷ್ಟೇ ಅಲ್ಲ, ಮಿತ್ರ ಅಲ್ಲಿ ಇವನು ಶಿಷ್ಯನೇ. ಯಾಕೆ? ಗುರು ಪುತ್ರರಾದದ್ದರಿಂದ ಇವರು ಗುರುಗಳಿದ್ದಂತೆ ದ್ರುಪದ ರಾಜನಿಗೆ. ಹಾಗಾಗಿ ಗುರುಗಳ ಹತ್ರ ಏನಾದರೂ ಕೇಳಿದರೆ ತಪ್ಪಿಲ್ಲ ಅಂತ ಶಾಸ್ತ್ರ ಇದೆ ಅಂತ ಸಲುವಾಗಿ ನಾನು ಶಿಷ್ಯನ ಹತ್ರ ಕೇಳಿದರೆ ಏನು ತಪ್ಪಿಲ್ಲ ಅನ್ನೋ ಸಲುವಾಗಿ ಕೇಳಲಿಕ್ಕೆ ಬಂದೆ. ಹೇಗಿದೆ ನೋಡ್ರಿ, ಇವರ ತಂದೆ ಹತ್ರನೇ ಆ ದ್ರುಪದ ರಾಜ ಮತ್ತು ದ್ರೋಣಾಚಾರ್ಯರ ತಂದೆ ಹತ್ರನೇ ಅಧ್ಯಯನ ಮಾಡಿದ್ದು. ಹಾಗಾಗಿ ಶಿಷ್ಯರ ಹತ್ರ ಗುರುಗಳು ಏನಾದರೂ ಕೇಳಿದರೆ ತಪ್ಪಿಲ್ಲ, ಶಿಷ್ಯರೂ ಕೂಡ ಗುರುಗಳ ಹತ್ರ ಏನಾದರೂ ಕೇಳಿದರೆ ತಪ್ಪಿಲ್ಲ. ಹಾಗಾಗಿ ಗುರುಗಳಾದಂತಹ ಗುರುಪುತ್ರರಾದ ದ್ರೋಣಾಚಾರ್ಯರು ಈ ಪ್ರಸಂಗದಲ್ಲಿ ನನ್ನ ಮಗನಿಗಾಗಿ ಒಂದು ಆಕಳನ್ನು ಕೇಳಲಿಕ್ಕೆ ಬಂದಾಗ ನೀನು ಅದು ತಪ್ಪಲ್ಲ ಅಂತ ಸಲುವಾಗಿ ನಾ ಬಂದರೆ ನನ್ನ ಅವಮಾನ ಮಾಡಿ ಕಳಿಸಿದಿ. ಅದನ್ನೇ ಈಗ ತಿರುಗಿ ಇಟ್ಟುಕೊಟ್ಟಿದ್ದಾರೆ. ಅವನನ್ನು ಬುದ್ಧಿ ಬರಲಿ ಅಂತೆ ಮಾಡಿದ್ದು. ಈಗ ಬಹಳ ಅವಮಾನಿತನಾಗಿ ಇಡೀ ರಾತ್ರಿ ಹಗಲು ಅದೇ ವಿಚಾರ ಮಾಡ್ತಾ ಇದ್ದಾನೆ. ಇಷ್ಟು ಅವಮಾನ ಆಯಿತು ನನಗೆ. ದ್ರುಪದಸ್ತು ದಿವಾರಾತ್ರಂ ತಪ್ಯಮಾನ ಪರಾಭವತ. ಸೋತದ್ದು ನೆನೆಸ್ಕೊಂಡ್ರೆ ಅವನಿಗೆ ಊಟ ಮಾಡಲಿಕ್ಕಾಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ಏನೂ ಮನಸ್ಸಿಗೆ ಸಮಾಧಾನ ಇಲ್ಲ, ಆಚೆ ಈಚೆ ಒದ್ದಾಡ್ತಾ ಇದ್ದಾನೆ, ಬಹಳ ತೊಂದರೆಯಲ್ಲಿ ಇದ್ದಾನೆ. ದ್ರುಪದಸ್ತು ದಿವಾರಾತ್ರಂ ತಪ್ಯಮಾನ ಪರಾಭವತ್ ಭೀಮಾರ್ಜುನ ಬಲಂ ದೃಷ್ಟ ನೈಚ್ಛತ್ ಪಾಂಡವ ಸಂಶಯಂ. ಭೀಮಾರ್ಜುನರ ಬಲವನ್ನು ನೋಡಿ ಬಹಳ ಸಂತೋಷವಾಗ್ತಾ ಇದೆ. ಓ, ಇಂಥ ಪರಾಕ್ರಮಿಗಳಿವರು. ಸಂಬಂಧಿತ್ಯರ್ಜುನ ವಚಃ. ಅಷ್ಟರಲ್ಲಿ ಸಂಬಂಧಿ, ಇವನು ನಮ್ಮ ಸಂಬಂಧಿ ಅಂತ ಅರ್ಜುನ ಮಾತನ್ನು ಆಡಿದ್ದಾನೆ. ಅದು ಮನಸ್ಸಿನಲ್ಲಿ ತುಂಬಾ ಪರಿಣಾಮಗೊಂಡಿದೆ ಅವನಿಗೆ. ಕೊಟ್ಟರೆ ಇಂಥ ಸಮಯದಲ್ಲಿಯೂ ನಮ್ಮ ಸಂಬಂಧಿ ಇವನು ಅಂತ ಅರ್ಜುನ ಹೇಳ್ತಾನೆ ಅಂತಂದರೆ ಇಂಥ ಮಹಾ ಮನಸ್ಸಿದ್ದವನಿಗೆ ನನ್ನ ಮಗಳನ್ನು ಕೊಡಬೇಕು. ಮಗಳಾಗಿಲ್ಲ ಇನ್ನ. ಆಗ ಒಂದು ಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಮಗನನ್ನು ಪಡಿಬೇಕು ನಾನು. ಅರ್ಜುನನಿಗೆ ಯೋಗ್ಯವಾದ ಒಂದು ಮಗಳನ್ನು ಪಡಿಬೇಕು. ಪಾಂಡವರಿಗಾಗಿ, ಅರ್ಜುನನಿಗಾಗಿ ಒಂದು ಹೆಣ್ಣನ್ನು ಪಡಿಬೇಕು. ದ್ರೋಣಾಚಾರ್ಯನ ಸಂಹಾರ ಮಾಡುವ ಎಷ್ಟು ಸಿಟ್ಟಿದೆ ನೋಡಿ. ದ್ರೋಣಾಚಾರ್ಯನ ಕೊಲ್ಲುವಂತಹ ಒಬ್ಬ ಮಗನನ್ನು ಪಡಿಬೇಕು ಅಂತ ಯಾಜೋಪಯಾಜರನ್ನು ಕರೀತಾರೆ ಮಹಾನುಭಾವರವರು. ಪುತ್ರಂ ಚ ದ್ರೋಣಹಂತಾರಂ. ದ್ರೋಣಾಚಾರ್ಯನ ಸಂಹಾರ ಮಾಡುವ ಪುತ್ರನನ್ನ ವಿಪ್ರವರೋ ಯೌ ಯಾಜೋಪಯಾಜೌ. ಯಾಜೋಪಯಾಜರು ಬಂದಿದ್ದಾರೆ. ಅವರಂದ್ರು ಹಾಗೆ ಹೀಗೆ ಎಲ್ಲ ನಾನು ಮಾಡಿಸ್ಲಿಕ್ಕೆ ಆಗಿಲ್ಲ, ನನಗೆ ನೀನು ಅರ್ಬುದೇನ ಗವಾಂ ನೃಪ.
10 ಕೋಟಿ ಆಕಳುಗಳನ್ನು ಕೊಟ್ಟರೆ ನಾನು ಯಾಕೆ ಮಾಡಿಸ್ತೇನೆ ಅಂದ್ರೆ ಅವರೆಲ್ಲ ಸುಮ್ಮನೆ ಹಾಗೆ ಮಾಡಿಸ್ತೇನೆ, ನಿನಗೆ ಮಕ್ಕಳು ಬೇಕು ಹಾಗೆ ಹೀಗೆಲ್ಲ ನಡೆಯಂಗಿಲ್ಲ. ನಮ್ಗೆ ಇಷ್ಟು ಕೊಡ್ತೀಯಾ ಅಂದರೆ ನಾನು ಯಾಕೆ ಮಾಡಿಸ್ತೇನೆ, ಆಗಲಿ ಸ್ವಾಮಿ ನಿಮಗೆ ಏನು ಬೇಕೆಲ್ಲ ಕೊಡ್ತೇನೆ ನಾನೇ. ಆದರೆ ನನ್ನ ಈ 2 ಆಸೆ, ಒಬ್ಬಳು ಮಗಳು ಅರ್ಜುನನಿಗೆ ಕೊಡಬೇಕು, ಇನ್ನೊಬ್ಬ ಮಗ ದ್ರೋಣಾಚಾರ್ಯ ರುಂಡವನ್ನು ಹಾರಿಸಬೇಕು, ಅವನನ್ನು ಶಿರಚ್ಛೇದ ಮಾಡಬೇಕು. ಪ್ರತಿಯಾಗಿ ನಾನು ತೋರಿಸಲಿಕ್ಕೆ ಬೇಕು ನನ್ನ ಪರಾಕ್ರಮವನ್ನು. ನನ್ನ ಮಗನ ದ್ವಾರ ಶಿಷ್ಯರನ್ನು ಬಿಟ್ಟು ನನ್ನನ್ನು ಕಟ್ಟಿ ಹಾಕಿ ಅವಮಾನ ಮಾಡಿದ್ದಾರಲ್ಲ ಅವರು, ಹಾಗಾಗಿ ನನ್ನ ಮಗನನ್ನು ಬಿಟ್ಟು ಅವನನ್ನು ಕೊಂದು ಹಾಕ್ತೇನೆ ನಾನು ಅಂತ ಹೇಳಿ ಸಿಟ್ಟಿನಿಂದ ಚಕಾರಗಿಟ್ಟಿಂ ತದ್ಭಾರ್ಯ ದ್ವಿಜಾಭ್ಯಾಂ ಅತ್ತಚಾಹುತ, ತನ್ನ ಹೆಂಡತಿಯಿಂದ ಕೂಡಿಕೊಂಡು ಯಾಜೋಪಯಾಜರು ಯಾಗ ಮಾಡಿಸ್ತಾ ಇದ್ದಾರೆ. ದೃಪದರಾಜ ತನ್ನ ಹೆಂಡತಿಯಿಂದ ಕೂಡಿಕೊಂಡು ಯಾಗ ಮಾಡ್ತಾ ಇದ್ದಾನೆ. ಕಥೆ ಎಲ್ಲೆಲ್ಲಿ ಹೊರಟಿದೆ ನೋಡ್ರಿ, ಏನೇನು ಆಗ್ತಾ ಇದೆ, ಏನೇನು ಪ್ರಸಂಗ ಬರ್ತಾ ಇದೆ, ಎಷ್ಟೆಲ್ಲ ಚೆಂದಾಗಿ ಶ್ರೀಮದಾಚಾರ್ಯರು ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ದೃಪದಾತ್ ಸುತಲಬ್ಧರ್ಥಂ ಸಾಹಂಕಾರಾತ್ ವಿಲಂಬದಾತ್. ಆಗ ಯಾಗ ಮುಗಿತಾ ಇದೆ. ಯಾಗ ಮುಗಿಯುವ ಸಮಯದಲ್ಲಿ ವಿಚಿತ್ರ ನೋಡ್ರಿ, ಅವರ ಮಂತ್ರದ ಪ್ರಭಾವ, ಅವರ ತಪಸ್ಸು ಮಾಡಿಸುವಂತಹ ವ್ಯಕ್ತಿಯು ಉತ್ತಮನಾಗಿರ್ತಾನೋ ಅಷ್ಟು ಉತ್ತಮ ಫಲ ಬರ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಸಮಾಜದಲ್ಲಿ ಯಾರೋ ಯಾಗ ಮಾಡಿಸ್ತಾರೆ, ಏನೋ ನಡೀತದೆ, ಏನೋ ನಡೀತಾ ಇದೆ. ಮಂತ್ರವನ್ನು ಚೆಂದಾಗಿ ಉಚ್ಚಾರಣೆ ಮಾಡ್ತಾ ಇರಬೇಕು. ಆ ಮಂತ್ರವನ್ನು ಅವರು ಪ್ರತಿನಿತ್ಯ ಅಂದು 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 ಮಂತ್ರ ವಶ ಮಾಡಿಕೊಂಡಿರಬೇಕು. ಅವರು ಹೇಳಿದ ಮಾಡಿದ ಮಾತುಗಳೆಲ್ಲ ನಡೀತಾ ಇರಬೇಕು. ಅಂಥ ವ್ಯಕ್ತಿಯನ್ನು ಹುಡುಕಬೇಕು ನಾವು ಯಾಗಕ್ಕೆ. ಈ ಮಂತ್ರವನ್ನು ಉಚ್ಚಾರಣೆ ಮಾಡದೇ ಇದ್ದವ್ರನ್ನ ಹಿಡಿದು ಬಿಟ್ಟರೆ, ಏನೋ ಒಟ್ಟು ಕಾರ್ಯಕ್ರಮ ಆಗಿಬಿಟ್ರೆ ಸಾಕು ನಮಗೆ ಅಂತಂದರೆ ಅಷ್ಟೇ ಪುಣ್ಯ ಬರುತ್ತದೆ. ಎಷ್ಟು ನಾವು ಹೆಚ್ಚು ಶ್ರೇಷ್ಠರಾದ ವ್ಯಕ್ತಿಯನ್ನು, ವಿದ್ವಾಂಸರನ್ನು, ಪಂಡಿತರನ್ನು, ವೇದಜ್ಞರನ್ನು, ತಿಳಿದವರನ್ನು ಆರಿಸ್ತೇವೋ ಅಷ್ಟು ಹೆಚ್ಚು ಪುಣ್ಯ ಬರುತ್ತದೆ. ಇದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ತಿಳಿಸಿಕೊಡುತ್ತಾರೆ. ಯಾಜೋಪಯಾಜರ ಪರಾಕ್ರಮ, ಮಂತ್ರದ ಬಲ ಎಷ್ಟು ವಿಚಿತ್ರ ಅಂತಂದರೆ, ಆಹುತಿಯನ್ನು ಅವರಿಗೆ ತನ್ನ ಹೆಂಡತಿಗೆ ಕೊಡುವುದಿರ್ತದೆ. ಆ ಹೆಣ್ಣು ಆ ಫಲವನ್ನು ಸ್ವೀಕಾರ ಮಾಡಿ ತಾನು ಬಸರಿಯಾಗಿ ಸಂತಾನವನ್ನು ಕೊಡಬೇಕು. ಆ ಸಲುವಾಗಿಯೇ ಹೋಮ ಮಾಡ್ತಾ ಇದ್ದರು. ಆಗ ದೃಪದರಾಜ ಕೂತಿದ್ದಾನೆ. ಹೆಣ್ಣಿನ ಪತ್ನಿಗೆ, ಧರ್ಮಪತ್ನಿಯನ್ನು ಕರೀರಿ ಅಂತಂದರೆ ಬರ್ಲಿಕ್ಕೆ ವಿಳಂಬ ಮಾಡಿದ್ಲು ಸೊಕ್ಕಿನಿಂದ. ಇವರೆಲ್ಲ ನಾವು ಹಣ ಕೊಟ್ಟಿದ್ದೇವೆ ಅಂತ ಸಲುವಾಗಿ ಇವರು ಯಾಗ ಮಾಡಿಸ್ತಾರೆ, ಇವ್ರಿಗೆ ಯಾಕೆ ಇಷ್ಟು ಮರ್ಯಾದೆ ಗೌರವವನ್ನು ಕೊಡಬೇಕು ನಾವು ಬರೋವರಿಗೆ, ನಾನು ರಾಣಿ, ನಾನು ಬರೋವರಿಗೆ ಕಾಯ್ಲಿಕ್ಕೆ ಹೇಳ್ರಿ ಅವರಿಗೆ ಅಂತ ಅಂದಳು ಮನಸ್ಸಿನಲ್ಲಿ. ಇವರೇನು ಸಾಮಾನ್ಯರ, ಅವಳು ಬರುವವರೆಗೆ ನಿನಗೆ ಮಕ್ಕಳು ಬೇಕಲ್ಲ, ಆಕೆಯಿಂದೇ ಮಕ್ಕಳು ಹಾಕ್ಬೇಕು ನಿನಗೆ. ತಮ್ಮ ಮಂತ್ರದ ಪ್ರಭಾವ, ತಪಸ್ಸಿನಿಂದ ಯಾವ ಆಹುತಿಯನ್ನು, ಯಾವ ದ್ರವ್ಯವನ್ನು ಅವಳಿಗೆ ಕೊಟ್ಟು ಅವಳು ಬಸರಿ ಆಗಬೇಕಾಗಿತ್ತೋ ಆ ದ್ರವ್ಯವನ್ನು ಅಗ್ನಿಕುಂಡದಲ್ಲಿ ಹಾಕಿದ್ದಾರೆ ಅವಳು, ಯಾಜೋಪಯಾಜರು. ಅವರ ಸರಿಯಾಗಿ ನಾವ್ಯಾಕೆ ಕಾಯುವುದಿಲ್ಲ ನಾವು ಅಂತ ಹೇಳಿ ಅವರ ಮಂತ್ರದ ತಪಸ್ಸಿನ ಪ್ರಭಾವದಿಂದ ಅಗ್ನಿಕುಂಡದಲ್ಲಿ ಹಾಕಿದರೆ ರಥದಲ್ಲಿ ಕೂತ ಒಬ್ಬ ದೇದೀಪ್ಯಮಾನನಾದಂತಹ ದೃಷ್ಟತ್ವಾತ್ ದ್ಯೋತಮಾನತ್ವಾತ್ ದೃಷ್ಟದ್ಯುಮ್ನ ಗರ್ಭವಾಸ ಇಲ್ಲ, ಸಣ್ಣ ಕೂಸು ಇಲ್ಲ, ರಥದಲ್ಲಿ ಕೂತು ಭಾರಿ ಯುವಕನಾದ ಒಬ್ಬ ವ್ಯಕ್ತಿ ಹೊರಗೆ ಬಂದಿದ್ದಾನೆ, ಅವನೇ ದೃಷ್ಟದ್ಯುಮ್ನ. ಮಂತ್ರಗಳಿಗೆಷ್ಟು ಸಾಮರ್ಥ್ಯ ಇದೆ. ಮಂತ್ರಗಳನ್ನು ವಶಪಡಿಸಿಕೊಂಡಂತಹ ತಪಸ್ವಿಗಳಾದ ತಪಸ್ಸಿನಿಂದ ತಪಸ್ಸನ್ನೇ ಮಾಡುವಂತಹ ವ್ಯಕ್ತಿಗಳಿಗಷ್ಟು ಸಾಮರ್ಥ್ಯ ಇದೆ. ಯಾವುದೂ ಸುಳ್ಳಲ್ಲ. ದೃಷ್ಟತ್ವಾತ್ ಕಿರೀಟಿ ಕುಂಡಲಿ ದೀಪ್ತೋ ಹೇಮಮಾಲಿ ವರಾಸಿನಾಂ ರಥೇನ ಆದಿತ್ಯವರ್ಣೇನ. ಸೂರ್ಯನಂತೆ ಪ್ರಕಾಶಮಾನನಾದ ರಥದಿಂದ ಕೂಡಿಕೊಂಡು ನದನ್ ದೃಪದಮಭ್ಯದ ದೃಷ್ಟತ್ವ ದ್ಯೋತಮಾನತ್ವ. ಅದಕ್ಕಾಗಿ ಅವನಿಗೆ ದೃಷ್ಟದ್ಯುಮ್ನ ಅಂತ ಹೆಸರು ಬಂತು. ಮುನುಭಿರ್ ದೃಪದೇನಾಪಿ ಸರ್ವ ವೇದಾರ್ಥ ತತ್ವವಿತ. ಎಲ್ಲವನ್ನು ತಿಳಿದವನು, ಯುವಕನಾಗಿ ರಥದಿಂದ ಕೂಡಿಕೊಂಡು ಪ್ರಕಾಶ ಸೂರ್ಯನೇ ಹೊರಗೆ ಬಂದೇನಪ್ಪ ಅಂತನ್ನುವಷ್ಟು ಕಾಂತಿಯುಕ್ತನಾಗಿ ಆ ದೃಷ್ಟದ್ಯುಮ್ನ ಹೊರಗೆ ಬರ್ತಾ ಇದ್ದಾನೆ. ಅದೇ 2ನೇ ಕ್ಷಣಕ್ಕೆ
ಅನ್ವೇವಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾದ್ಯುಚ್ಯುತಃ. ಭಾರತೀ ದೇವಿ ದ್ರೌಪದಿಯಾಗಿ ಹೊರಗೆ ಬರ್ತಾ ಇದ್ದಾಳೆ. ಅಯೋನಿಜರು, ಗರ್ಭವಾಸ ಇಲ್ಲದೇನೆ ಹುಟ್ಟಿದವರು, ಪ್ರಾದುರ್ಭಾವಗೊಂಡವರು ಧೃಷ್ಟದ್ಯುಮ್ನ ಮತ್ತು ದ್ರೌಪದಿ. ತಾಯಿ ಮಾಡಿದ ಕೆಲವು ಸಮಯಗಳ ವಿಳಂಬಕ್ಕಾಗಿ ಅಹಂಕಾರದಿಂದ ಕಾಯವರು ಅಂತಂದಿದ್ದಕ್ಕೆ ಇವರು ತಮ್ಮ ಮಂತ್ರದ ಸಾಮರ್ಥ್ಯದ ಪ್ರಭಾವದಿಂದ ಅವರು ಬರುವವರಿಗೆ ನಾವೇನು ಕಾಯಬೇಕು, ಇಲ್ಲಿ ದೇವರಿಗೆ ಕಾಯಿಸಬಾರದು ಅಂತ ಹೇಳಿ ಆ ಆಹುತಿಯನ್ನು ಅಗ್ನಿಕುಂಡದಲ್ಲಿ ಹಾಕಿದ್ದಕ್ಕೆ ತಕ್ಷಣ ಆ ಮಂತ್ರದ ಪ್ರಭಾವದಿಂದ ಇಬ್ಬರು ಎದ್ದು ಮೇಲೆ ಬಂದಿದ್ದಾರೆ, ಅಗ್ನಿಯಿಂದ ಎದ್ದು ಬಂದಿದ್ದಾರೆ. ಹಾಗಾಗಿ ದ್ರೌಪದಿ ದೇವಿ ಧೃಷ್ಟದ್ಯುಮ್ನ ಅತ್ಯಂತ ಶುದ್ಧರು ಅಂತ ತಿಳಿಸಿಕೊಡುತ್ತದೆ ಮಹಾಭಾರತ. ಅನ್ವೇಮಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾಂ ಸಮುತ್ಥಿತ. ಆ ಕುಂಡದ ಮಧ್ಯದಿಂದ ಭಾರತೀ ದೇವಿ ಮೇಲೆ ಬಂದಿದ್ದಾಳೆ. ಪ್ರಾಣೋ ಹಿ ಭರತೋ ನಾಮ. ಭಾರತೀ ದೇವಿ ಪ್ರಾಣದೇವರ ಭೀಮಸೇನ ದೇವರ ಹೆಂಡತಿ. ಭೀಮಸೇನ ದೇವರಿಗೆ ಭರತ ಅಂತ ಹೆಸರು, ಮುಖ್ಯ ಪ್ರಾಣದೇವರಿಗೆ. ಯಾಕೆ? ಎಲ್ಲವನ್ನು ಕೊಟ್ಟು ನಮಗೆ ಭರಣ ಮಾಡುತ್ತಾರೆ, ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರೆ, ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುತ್ತಾರೆ, ಭರಣ ಮಾಡುತ್ತಾರೆ. ಆದ್ದರಿಂದ ಅವರಿಗೆ ಭರತ ಭರತ ಅಂತ ಹೆಸರು, ಮುಖ್ಯ ಪ್ರಾಣದೇವರಿಗೆ. ನಮಗೆ ಗೊತ್ತಿರಬೇಕಿದು. ಯಾವುದೇ ಕೆಲಸವನ್ನು ನಾವು ಮಾಡುತ್ತೇವೆ ಅಂತಂದರೆ ಅದು ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ. ಭರಣ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಮುಖ್ಯ ಪ್ರಾಣದೇವರು, ಆದ್ದರಿಂದಲೇ ಅವರಿಗೆ ಭರತ ಭರತ. ಹಾಗಾಗಿ ತದ್ಭಾರ್ಯ, ಆ ಭರತನ ಭಾರ್ಯ ಆದದ್ದರಿಂದ ಇವಳಿಗೆ ಭಾರತೀ ಅಂತ ಹೆಸರು ಬಂತು. ಭಾರತೀ ಅಂತ ಯಾಕೆ ಹೆಸರು? ಮುಖ್ಯ ಪ್ರಾಣದೇವರಿಗೆ ಭರತ ಅಂತ ಹೆಸರು ಇರೋದರಿಂದ. ಮುಖ್ಯ ಪ್ರಾಣದೇವರಿಗೆ ಭರತ ಅಂತ ಯಾಕೆ ಹೆಸರು? ಎಲ್ಲನನ್ನು ರಕ್ಷಣೆ ಮಾಡುತ್ತಾರೆ, ಆದ್ದರಿಂದ ಅವರಿಗೆ ಭರತ ಅಂತ ಹೆಸರು. ಮತ್ತು ಅಷ್ಟೇ ಅಲ್ಲದೆ ತದ್ಭಾರ್ಯ ಭಾರತೀ ನಾಮ ವೇದರೂಪ ಸರಸ್ವತಿ. ವೇದಕ್ಕೆ ಅಭಿಮಾನಿಯಾಗಿದ್ದಾಳೆ, ವೇದರೂಪಳಾಗಿದ್ದಾಳೆ. ಶಂರೂಪಾಶ್ರಿತ ವಾಯಂ, ಶ್ರೀ ಅಂತ ಅವಳಿಗೆ ಹೆಸರು. ಶಂರೂಪಾಮಾಶ್ರಿತ ವಾಯುಂ ಶ್ರೀತ್ತೇವ ಚ ಕೀರ್ತಿತ ಆವೇಶಯುಕ್ತ. ಅಷ್ಟೇ ಅಲ್ಲದೇನೆ ಶ್ರೀ ಅಂತ ಅವಳಿಗೆ ಹೆಸರು. ಶ್ರೀ ಅಂತಂದ್ರೇನು? ಲಕ್ಷ್ಮೀದೇವಿ ಅಂತಲ್ಲ, ಲಕ್ಷ್ಮೀದೇವಿ ತರುವಾಯ ಅತ್ಯಂತ ಪ್ರಕಾಶಮಾನನಾದವಳು ಭಾರತೀ ದೇವಿ. ಮತ್ತು ಆವೇಶಯುಕ್ತ, ಅವಳಲ್ಲಿ 4 ಜನ ಆವೇಶ ಇದೆ. ಇದು ದೊಡ್ಡದಾದ ವಿಷಯ, ಅತೀ ಮಹತ್ವದ ವಿಷಯ. ಶ್ರೀಮದಾಚಾರ್ಯರು ಸಕಲ ವೇದಗಳು, ಪುರಾಣ, ಮಹಾಭಾರತ, ಪಂಚರಾತ್ರ ಸರ್ವಜ್ಞರಾದಂತಹ ಶ್ರೀಮದಾಚಾರ್ಯರು ತಾವು ನಿರ್ಣಯ ಮಾಡಿಕೊಡ್ತಾರೆ. ಭಾರತೀ ದೇವಿ ಏನು? ಯಾರೂ ಇದನ್ನು ನಿರ್ಣಯ ಮಾಡಿಕೊಟ್ಟಿಲ್ಲ, ಯಾವ ಮತೀಯರೂ ಕೂಡ ನಿರ್ಣಯ ಮಾಡಿಕೊಟ್ಟಿಲ್ಲ. ಅಷ್ಟು ಅದ್ಭುತವಾದ ದ್ರೌಪದಿ ದೇವಿಯ ನಿರ್ಣಯವನ್ನು, ದ್ರೌಪದಿ ದೇವಿ ಏನು ವರಶಾಪಗಳು, ಯಾರು ಅವಿಷ್ಟರಾಗಿದ್ದರು, ಏನು ಸಮಸ್ಯೆ ಇತ್ತು, ಯಾಕೆ ದ್ರೌಪದಿ ದೇವಿಯನ್ನು ಆಶ್ರಯಿಸಿದರು, ಏನಾಯಿತು ಅಂತನ್ನೋದು ಅತ್ಯಂತ ಝಳಝಳವಾಗಿ ಸ್ಪಷ್ಟವಾಗಿ ಬಿಚ್ಚಿಡ್ತಾರೆ ಎಲ್ಲವನ್ನು. ಹಾಗಾಗಿ ಇವತ್ತು ಕೆಲವು ದಿನ, ಇವತ್ತು ಪಾಠ ನಿನ್ನೆ ಇತ್ತು, ಮೊನ್ನೆನೂ ಪಾಠ ಇತ್ತು, 2 ದಿವಸ ಇದ್ದಿದ್ದಿಲ್ಲ. ಹಾಗಾಗಿ ಅನೇಕ ಜನಕ್ಕೆ ಗೊತ್ತಿಲ್ಲ ಪಾಠ ಮತ್ತೆ ಪ್ರಾರಂಭವಾಗಿದೆ ಅಂತ. ಸ್ವಲ್ಪ ಜನ ಬಂದಿದ್ದೀರಿ, ನಾಳೆ ಯಾರೂ ತಪ್ಪಿಸಬೇಡ್ರಿ, ಎಲ್ಲರನ್ನ ಕೇಳಿಸಿರಿ. ಬಹಳ ಮಹತ್ವದ ಪಾಠ ನಾಳೆ. ದ್ರೌಪದಿ ದೇವಿ ಅಂದರೆ ಏನು ನಿರ್ಣಯ ಎಲ್ಲ ಶ್ರೀಮದಾಚಾರ್ಯ ಅದ್ಭುತವಾಗಿ ಮಾಡಿಕೊಡ್ತಾರೆ. ಅನಂತ ಅವರಿಗೆ ನಮಸ್ಕಾರ ಮಾಡಿ ನನಗೆ ತಿಳಿದ ಪ್ರಕಾರ ಏನು ಸಾಧ್ಯವಿದೆಯೋ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.